ಸಿಗೋದಿಲ್ಲ. ತುಗ್ಲಕ್ ಹೇಗೆ ತನ್ನ ಸತ್ತು ಶತಮಾನಗಳ ಕಳೆದು ಹೋದ್ರೂ ಕೂಡ ಇವತ್ತಿಗೂ ಅವನ್ನ ನೆನಪು ಮಾಡ್ಕೊಳ್ತೀವಲ್ಲ, ಈತನ ಆಡಳಿತವನ್ನ ಅದೇ ರೀತಿಯಾಗಿ ಟ್ರಂಪ್ ಕೂಡ ಇತಿಹಾಸ ಪುಟಗಳಲ್ಲಿ ಅಜರಾಮರವಾಗಿ ಉಳಿತಾರೆ. ಯಾಕಂದ್ರೆ ತನ್ನ ಕೆಟ್ಟ ಫಾರಿನ್ ಪಾಲಿಸಿಯ ಕಾರಣದಿಂದಾಗಿ ಟ್ರಂಪ್ ಯಾವುದೇ ರೀತಿಯಲ್ಲೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಕ್ರಮವನ್ನ ಕೈಗೊಳ್ತಾ ಇರುವಂತಹ ನಿರ್ಧಾರಗಳು ಅಮೆರಿಕದ ಪಾಲಿಗೆ ದುಸ್ವಪ್ನವಾಗಿ ಕಾಡುತ್ತೆ. ಸ್ನೇಹಿತರೆ, ಇದು 1000 ಪಟ್ಟು ಸತ್ಯ ಆಗುತ್ತೆ. ಟ್ರಂಪ್ ಈಗ ಭಾರತದ ಪರವಾಗಿಲ್ಲ, ಅದಕ್ಕೋಸ್ಕರ ನಾವು ಏನು ದ್ವೇಷ ಮಾಡ್ತೀವಿ ಅಂತಲ್ಲ. ಟ್ರಂಪ್ ಅವರ ಫಾರಿನ್ ಪಾಲಿಸಿಯೇ ಆಗಿದೆ. ಅಮೆರಿಕನ್ನರೇ ಟೀಕೆ ಮಾಡ್ತಾ ಇದ್ದಾರೆ, ಇದೆಂತ ಫಾರಿನ್ ಪಾಲಿಸಿ ಅಂತೇಳಿ. ನಾನು ಯಾಕೆ ಈ ಪೀಠಿಕೆಯನ್ನ ಹಾಕ್ತಾ ಇದ್ದೀನಿ ಅಂತಂದ್ರೆ, ಈಗ ಟ್ರಂಪ್ ಸರ್ಕಾರ ಮತ್ತೊಂದು ನಿರ್ಧಾರವನ್ನ ಕೈಗೊಂಡಿದೆ. ಅದೇನು ಅಂತ ಕೇಳಿದ್ರೆ, ಪುಟಿನ್ ಮತ್ತು ಟ್ರಂಪ್ ನಡುವೆ ಇವತ್ತು ಮೀಟಿಂಗ್ ಆಗ್ತಾ ಇದೆಯಲ್ಲ, ಈ ಮೀಟಿಂಗ್ ನಲ್ಲಿ ಏನಾದರೂ ಟ್ರಂಪ್ ಬೇಕಾದ ಹಾಗೆ ಆಗದೆ ಹೋದ್ರೆ ಮೋದಿಗೆ ಬರೆ ಹಾಕ್ತಾರಂತೆ. ಇವರು ನಮ್ಮಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಎತ್ತಿಗೆ ಜ್ವರ ಬಂತು ಅಂತ ಎಮ್ಮೆಗೆ ಬರೆ ಹಾಕಿದ್ರು ಅಂತ ಹಾಗಾಯ್ತು. ಈ ರೀತಿಯಾಗಿ ಟ್ರಂಪ್ ನಿರ್ಧಾರ ಕೈಗೊಳ್ಳೋದಕ್ಕೆ ಹೊರಟಿದ್ದಾರೆ. ಸ್ನೇಹಿತರೆ, ಇದನ್ನ ಟ್ರಂಪ್ ಹೇಳಿದ್ದಲ್ಲ, ಟ್ರಂಪ್ ಸರ್ಕಾರದ ತೀರಾ ಪ್ರಭಾವ ವ್ಯಕ್ತಿ ಹೇಳಿದ್ದು. ಟ್ರೆಸರಿ ಸೆಕ್ರೆಟರಿ ಹೇಳಿಕೆ ಕೊಟ್ಟಿರುವಂತದ್ದು. ಏನಾದರೂ ಪುಟಿನ್ ಮತ್ತು ಟ್ರಂಪ್ ನಡುವಿನ ಮಾತುಕತೆ ವಿಫಲವಾಗಿದ್ದೇ ಆದ್ರೆ ನಾವು ಭಾರತದ ಮೇಲೆ ಅಡಿಷನಲ್ ಟ್ಯಾರಿಫ್ ಅನ್ನ ಹಾಕ್ತೀವಿ ಅಂತ. ಈಗ 50 ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಇದಿಷ್ಟೇ ಅಲ್ಲದೆ 75% ಏರಿಕೆ ಆಗ್ಬೋದಂತೆ, ಇಲ್ಲ 100% ಏರಿಕೆ ಕೂಡ ಆಗ್ಬೋದಂತೆ. ಪುಟಿನ್ ಮತ್ತು ಈ ಟ್ರಂಪ್ ಭೇಟಿಗೂ ಮುಂಚೆ ಈ ರೀತಿಯಂತಹ ಒಂದು ಧಮಕಿಯನ್ನ ಹಾಕಲಾಗಿದೆ. ಹಾಗಾದ್ರೆ ಏನಿದು ವಿಚಾರ? ಪುಟಿನ್ ಮತ್ತು ಟ್ರಂಪ್ ಭೇಟಿ ಆಗ್ತಿರೋದು ಯಾಕೆ? ಭಾರತದ ಮೇಲೆ ಅಡಿಷನಲ್ ಟ್ಯಾರಿಫ್ ಹಾಕೋದಕ್ಕೂ ಏನ್ ಸಂಬಂಧ? ಭವಿಷ್ಯದಲ್ಲಿ ಭಾರತದ ಮೇಲೆ ಈ ರೀತಿಯ ಕ್ರಮಗಳನ್ನ ಅಮೆರಿಕ ಕೈಗೊಳ್ತಾ ಹೋದ್ರೆ ಭಾರತ ಮುಂದೇನು ಮಾಡುತ್ತೆ? ಭಾರತದ ಮುಂದೆ ಏನು ಆಪ್ಷನ್ ಇದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಅಮೆರಿಕದ ಅಲಾಸ್ಕಾ ಎಂಬ ಪ್ರದೇಶದಲ್ಲಿ ಪುಟಿನ್ ಮತ್ತು ಟ್ರಂಪ್ ಭೇಟಿ ಆಗ್ತದೆ. ಇದು ಬಹಳ ಹಿಸ್ಟಾರಿಕಲ್ ಅಂತಹ ಭೇಟಿ. ಯಾಕೆ ಅಂತ ಕೇಳಿದ್ರೆ, ಕಳೆದ 4 ವರ್ಷದಿಂದ ಅಮೆರಿಕದ ಅಧ್ಯಕ್ಷ ಪುಟಿನ್ ನಡುವೆ ಯಾವುದೇ ಭೇಟಿ ಕೂಡ ಆಗಿಲ್ಲ. ಬೈಡನ್ ಅಧಿಕಾರಕ್ಕೆ ಬಂದ ಮೇಲೆ ಕೆಲವೇ ಸಮಯದಲ್ಲಿ ಪುಟಿನ್ ಯುದ್ಧವನ್ನ ಆರಂಭಿಸಿದ್ರು. ಬೈಡನ್ ಸರ್ಕಾರ ರಷ್ಯಾದ ಮೇಲೆ ವಿಪರೀತವಾದಂತಹ ನಿರ್ಬಂಧವನ್ನು ವಿಧಿಸಿತ್ತು. ಆ ಮೇಲಿಂದ ಮೇಲೆ ಸ್ಯಾಂಕ್ಷನ್ ಕೂಡ ಹೇರಿದ್ದರಿಂದಾಗಿ 2 ದೇಶಗಳ ಸಂಬಂಧ ಹಾಳಾಗಿ ಹೋಗ್ಬಿಟ್ಟು. ಎಷ್ಟರ ಮಟ್ಟಿಗೆ ಹಾಳಾಗಿತ್ತು ಅಂತಂದ್ರೆ, ಪುಟಿನ್ ದೇಶ ಬಿಟ್ಟು ಹೊರಗೆ ಬಂದ್ರೆ ಅವರನ್ನ ಬಂಧಿಸಬೇಕು ಅನ್ನುವ ನಿಟ್ಟಿನಲ್ಲಿ ಬೈಡನ್ ಸರ್ಕಾರ ಕೂಡ ಕ್ರಮವನ್ನ ಕೈಗೊಳ್ತಾ ಇತ್ತು. ಅಂದ್ರೆ 2 ದೇಶಗಳ ಸಂಬಂಧ ಹದಗೆಟ್ಟು ಹೋಗಿತ್ತು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಕೇಳಿದ್ರೆ, ಈಗ ಅಲಾಸ್ಕಾದಲ್ಲಿ ಪುಟಿನ್ ಮತ್ತು ಟ್ರಂಪ್ ಭೇಟಿ ಆಗ್ತಾ ಇದ್ದಾರೆ. ಅಲಾಸ್ಕಾ ಅಮೆರಿಕದ ಒಂದು ಭೂಪ್ರದೇಶ. ಹೀಗಾಗಿ ಪುಟಿನ್ ಈಗ ಅಮೆರಿಕಾಗೆ ಹೋಗಿ ಟ್ರಂಪ್ ಅವರನ್ನ ಭೇಟಿ ಆಗ್ತಾರೆ. ಈ ಭೇಟಿಯ ಉದ್ದೇಶ ಏನು ಅಂತ ಕೇಳಿದ್ರೆ, ಟ್ರಂಪ್ ಏನು ಘೋಷಣೆ ಮಾಡಿದ್ರಲ್ಲ, ನಾನು ಅಧಿಕಾರಕ್ಕೆ ಬಂದ 24 ಗಂಟೆ ಒಳಗಾಗಿ ಯುದ್ಧವನ್ನು ನಿಲ್ಲಿಸಿಬಿಡ್ತೀನಿ. ಟ್ರಂಪ್ ಈ ಹಿಂದೆ ಚುನಾವಣಾ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫೋರ್ಸ್ ಕೊಡ್ತಾ ಇದ್ರು ಗೊತ್ತಾ? ನಾನೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕು,